So guys, welcome back to Frostcast YouTube channel. ನನ್ನ ಮತ್ತೊಂದು ಹೊಸ ಅನ್ಬಾಕ್ಸಿಂಗ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಿರೋ ಪ್ರಾಡಕ್ಟ್ ಬಂದ್ಬಿಟ್ಟು Razer Cobra ಕಸ್ಟಮೈಸಬಲ್ ಗೇಮಿಂಗ್ ಮೌಸ್. ಸೊ ಇದ್ರದ್ದು ಆನ್ಲೈನ್ ಅಲ್ಲಿ ಪ್ರೈಸ್ ನೋಡಕ್ ಬಂದ್ರೆ ನಿಮಗೆ ಹತ್ರ 3,500 ಇರ್ತಾ ಇರುತ್ತೆ. ಅಂಡ್ ಇವತ್ತಿನ ವಿಡಿಯೋ ಸ್ಪಾನ್ಸರ್ಸ್ pckumar.in. ಸೊ ಇವರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಸೊ ಯಾವುದೇ ಗೇಮಿಂಗ್ ಆಕ್ಸೆಸರೀಸ್ ಆಗಿರಲಿ PC ಬಿಲ್ಡ್ ಆಗಿರಲಿ ಆನ್ಲೈನ್ ರೇಟ್ ಏನಿರುತ್ತೆ ಅದಕ್ಕಿಂತ ತುಂಬಾ ಕಡಿಮೆ ಬೆಲೆಯಲ್ಲಿ ಇವ್ರು ಮಾಡ್ಕೊಡ್ತಾ ಇರ್ತಾರೆ. ಸೊ ಇವರ ಸ್ಟೋರ್ SP ರೋಡ್ ಅಲ್ಲಿ ಇದೆ, ಅಲ್ಲೋಗಿ ವಿಸಿಟ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಸೊ ಇಲ್ಲಪ್ಪ ನೀವು ಬೆಂಗಳೂರಲ್ಲಿ ಇಲ್ಲ ಎಲ್ಲೋ ದೂರದಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಕೂಡ ಅಷ್ಟೇ ಇವರ ಒಂದು ವೆಬ್ಸೈಟ್ ಇದೆ pckumar.in ಅಂತ. ಅಲ್ಲೋದ್ರೆ ನೀವು ಆರ್ಡರ್ ಪ್ಲೇಸ್ ಮಾಡಬಹುದು, ಸೀದಾ ನಿಮಗೆ ಹೋಮ್ ಡೆಲಿವರಿನೇ ಇರ್ತಾ ಇರುತ್ತೆ. ಸೊ ಇದರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ನಾನು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡಿ, ಹೋಗಿ ಸ್ಟೋರ್ ಅಲ್ಲಿ ವಿಸಿಟ್ ಮಾಡಿ ಅಲ್ಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನೇನು ವಿಡಿಯೋ ತಡ ಮಾಡೋದು ಬೇಡ, ಸೀದಾ ಬನ್ನಿ ಅನ್ಬಾಕ್ಸ್ ಮಾಡೋಣ, ನೋಡೋಣ ಈ ಒಂದು ಗೇಮಿಂಗ್ ಮೌಸ್ ಅಲ್ಲಿ ಏನೇನು ಫೀಚರ್ಸ್ ಇದೆ ಅಂಡ್ ಇದ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ವ್ಯಾಲೋರೆಂಟ್ ಆಡ್ಬೇಕಾದ್ರೆ ಅಂತ ನೋಡೋಣ ಬನ್ನಿ. ಸೊ ಗೈಸ್ ಬನ್ನಿ ಸೀದಾ ಅನ್ಬಾಕ್ಸ್ ಮಾಡೋಣ, ನೋಡೋಣ ಮೌಸ್ ಜೊತೆ ಇನ್ನ ಏನೇನಿದೆ ಒಳಗಡೆ ಅಂತ. ಸೊ ನಾವು ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆನೆ ಇಲ್ಲಿ ನಮಗೆ ಒಳಗಡೆ ಸೀದಾ ಇನ್ನೊಂದು ಬಾಕ್ಸ್ ಇತ್ತು. ಓಕೆ, ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸೀದಾ ಮೈನ್ ಮ್ಯಾಟ್ರಿಗೆ ಬಂದ್ಬಿಟ್ಟಿದ್ದಾರೆ. ಮೌಸ್ ಇದೆ, ಮೌಸ್ ಜೊತೆ ಬೇರೆ ಇನ್ನ ಏನು ಕೊಟ್ಟಿದ್ದಾರೆ ಅಂತ ನೋಡೋಕೆ ಹೋದ್ರೆ ನಮಗೆ ಇಲ್ಲಿ ಯೂಸರ್ ಗೈಡ್ ಇದೆ Razer Cobra ಕಡೆಯಿಂದ. ನಮಗೆ ಅವರ ಒಂದು ಸ್ಟಿಕ್ಕರ್ ಕೂಡ ಬರುತ್ತೆ ಇಲ್ಲಿ. ಅಷ್ಟೇ, ಇನ್ನೇನು ಇಲ್ಲ ಬಾಕ್ಸ್ ಅಲ್ಲಿ. ಜಸ್ಟ್ ಒಂದು ಮೌಸ್ ಇರುತ್ತೆ, ಮೌಸ್ ಜೊತೆ ಯೂಸರ್ ಗೈಡ್, ಯೂಸರ್ ಮ್ಯಾನ್ಯುಯಲ್ ಜೊತೆ ನಮಗೆ ಒಂದು ಸ್ಟಿಕ್ಕರ್. ಸೊ ಇದು ಮೂರೇ ಬರ್ತಾ ಇರುತ್ತೆ. ಏನ್ ನಾವು ಪ್ರೈಸ್ ಕೊಡ್ತಾ ಇದೀವಲ್ಲ 3,500ಕ್ಕೆ, ಸೊ ಆ ರೇಂಜ್ ಅಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಏನ್ ಮೌಸ್ ಇರ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿ ನೋಡೋದು ಲೈಕ್ ಇದನ್ನು ಓಕೆನೆ, ಲೈಕ್ ನಾನು ಆ ಬ್ರ್ಯಾಂಡ್ ಕಡಿಮೆ ಈ ಬ್ರ್ಯಾಂಡ್ ಕಡಿಮೆ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲದಕ್ಕೂ ಒಂದು ಡಿಫ್ರೆನ್ಸಿಯೇಷನ್ ಇರ್ತಾ ಇರುತ್ತಲ್ಲ. ಸೊ ಇದೇನಿಗೆ ಬೆಸ್ಟ್ ಅಂತ. ಸೊ ನಾನು ಅದರಲ್ಲಿ ಒಂದು ಪಾಯಿಂಟ್ ಏನ್ ಕ್ಲಿಯರ್ ಮಾಡ್ಬೋದು ಅಂದ್ರೆ, ನಾನು ಅಟ್ ಪ್ರೆಸೆಂಟ್ ಇವಾಗ ನಾನು ಯೂಸ್ ಮಾಡ್ತಾ ಇರೋದು Logitech G502 ಮೌಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಇವಾಗ ಇದನ್ನ ನೋಡಾದ್ಮೇಲೆ ನನ್ಗಿದ್ರಲ್ಲಿ ಒಂದೇನ್ ಗೊತ್ತಾಯ್ತು ಅಂದ್ರೆ, ಸೊ ಈ ಮೌಸ್ ಅಲ್ಲಿ ನೋಡಕ್ ಹೋದ್ರೆ ನಮ್ಗೆ ಸ್ವಲ್ಪ ಲೈಟ್ ವೈಟ್ ಬರ್ತಾ ಇರುತ್ತೆ ಮೌಸ್, ವಿಚ್ ಆಲ್ ಗೇಮರ್ಸ್ ಪ್ರಿಫರ್. ಲೈಕ್ ಗೇಮರ್ಸ್ ಜಾಸ್ತಿ ಪ್ರಿಫರ್ ಮಾಡೋದೇನೆ ಲೈಕ್ ಮೌಸ್ ನನಗೆ ಜಾಸ್ತಿ ವೈಟ್ ಇರಬಾರ್ದು, ಲೈಟ್ ವೈಟ್ ಆಗಿ ಲೈಕ್ ಆರಾಮಾಗಿ ನಾನು ಆಟ ಆಡಿಸ್ದಂಗೆ ಆಟ ಆಡ್ಬೇಕಪ್ಪ ಅಂತ ಇರ್ತಾ ಇರುತ್ತೆ. ಸೊ ಆ ರೀತಿ ಈ ಒಂದು ಮೌಸ್ ಬಿಲ್ಡ್ ಆಗಿದೆ. ಸೊ ಅದ್ರ ಜೊತೆಗೆ ಇಲ್ಲಿ ಓಪನ್ ಮಾಡಬೇಕಾದ್ರೆ ಮೌಸ್ನ ನಾರ್ಮಲ್ ಏನಿಲ್ಲ, ಮೌಸ್ ಅಷ್ಟೇ ಇರೋದು ಇದರಲ್ಲಿ. ಸೊ ಮೌಸ್ ಓಪನ್ ಮಾಡಿದ ತಕ್ಷಣ ನೋಡಿ ಹಿಂಗಿರುತ್ತೆ. ಅಂಡ್ USB ಕೇಬಲ್ ಕೂಡ ನೋಡಿ ಇವರು ಮುಂದೆಗಡೆ ಕ್ಯಾಪ್ ಕೊಟ್ಟಿದ್ದಾರೆ. ಅಂಡ್ ಇದ್ರ ಬಿಲ್ಡ್ ಕ್ವಾಲಿಟಿ ನೋಡೋಕೆ ಹೋದ್ರೆ ನಾವೇನ್ 3,500 ಕೊಡ್ತೀವಲ್ಲ ಅಮೌಂಟ್, ಸೊ ನಾಟ್ ಗುಡ್ ನಾಟ್ ಬ್ಯಾಡ್ ಆ ತರ ನಾನು ಹೇಳ್ಬೋದು. ಅಂಡ್ ಇವರ ಒಂದು ಡಿಸೈನ್ ಕೂಡ ನೋಡ್ಬೋದು ನೀವು ಮೌಸ್ದು ಎಷ್ಟು ಕ್ಲೀನಿಗೆ, ಲೈಕ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ. ಲೈಕ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ, ನೀವೇನೇ ನೋಡಿದ್ರು ಅದ್ರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ವಾಪಸ್ಸು ಆ ಡಿಸೈನ್ ಬಂದು. ಅದಾದ್ಮೇಲೆ ಇಲ್ಲಿ ಲೈಕ್ ನಿಮಗೆ ನೋಡ್ತಾ ಇರ್ಬೋದು ಕ್ಲೀನ್ಗೆ ಲೈಕ್ ಒಂದು ಮ್ಯಾಟ್ ಫಿನಿಶ್ ಬಂದಿದೆ ಇಲ್ಲಿ. ಸೊ ಓವರ್ ಆಲ್ ಮೌಸ್ ಔಟ್ಲುಕ್ ಅಂತೂ ಸಖತ್ತಾಗಿದೆ, ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಮೌಸ್ ಅನ್ಬಾಕ್ಸ್ ಮಾಡಿದ್ವಿ, ಔಟ್ಲುಕ್ ಕೂಡ ಇಲ್ಲಿ ನೋಡಿದ್ವಿ. ಸೊ ಈಗ ಮೌಸ್ ನ ಫೀಚರ್ಸ್ ಬಗ್ಗೆ ಮಾತಾಡೋಣ. ಅಂಡ್ ಈ ಮೌಸ್ ಅಲ್ಲಿ ಯೂಸ್ ಮಾಡಿರೋ ಒಂದು ಸ್ವಿಚಸ್ ಏನಿದೆ ಇದು ಬಂದು Razer ಅವ್ರ ಕಡೆಯಿಂದಾನೆ ಆಪ್ಟಿಕಲ್ ಮೌಸ್ ಸ್ವಿಚಸ್ ಯೂಸ್ ಮಾಡಿದ್ದಾರೆ, ಜೆನ್3 ಇದು. ಅಂಡ್ ಇದ್ರ DPI ಬಗ್ಗೆ ಮಾತಾಡಕ್ ಹೋದ್ರೆ ಹತ್ತತ್ರ 8,500 ತನಕ ನಿಮಗೆ ಸಿಗ್ತಾ ಇರುತ್ತೆ. ಸೊ ಯಾವ DPI ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಅಂಡ್ ಇದ್ರ ಹಿಂದೆಗಡೆ ನೋಡಕ್ ಹೋದ್ರೆ ನಮ್ಗೆ ಇಲ್ಲಿ 100% PTFE ಮೌಸ್ ಸ್ಪೀಡ್ ನ ನೋಡ್ತಾ ಇರ್ತೀವಿ. ಸೊ FPS ಗೇಮ್ಸ್ ಆಡ್ಬೇಕಾದ್ರೆ ಅಂತೂ ನಿಮ್ಗೆ ಒಂದು ಒಳ್ಳೆ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇರ್ತಾ ಇರುತ್ತೆ ಇದರಲ್ಲಿ, ಅದರಲ್ಲಂತೂ ನೋ ಡೌಟ್. ಅಂಡ್ ಅದ್ರ ಜೊತೆಗೆ ನಮ್ಗೆ RGB ಸೆಕ್ಷನ್ ಅಂತ ಬಂದ್ರೆ ಇಲ್ಲಿ ಅಷ್ಟೊಂದೇನೋ ಜಾಸ್ತಿ ಓವರ್ ಆಗಿ ಲೈಟಿಂಗ್ ಎಫೆಕ್ಟ್ ಏನ್ ಕೊಟ್ಟಿಲ್ಲ ಮೌಸ್ ಅಲ್ಲಿ. ಜಸ್ಟ್ ನಿಮ್ಗೆ ಇಲ್ಲಿ ಒಂದು ಲೋಗೋ ಏನ್ ಕಾಣಿಸ್ತಾ ಇದೆ ಮೌಸ್ ಅಲ್ಲಿ, ಸೊ ಈ ಲೋಗೋ ಜಾಗದಲ್ಲಿ ಮತ್ತೆ ಲೈಟ್ ಬರ್ತಾ ಇರುತ್ತೆ. ಅದಾದ್ಮೇಲೆ ಮೇ ಬಿ ಲೈಕ್ ಬಾಟಮ್ ಅಲ್ಲಿ ಸ್ವಲ್ಪ ಗ್ಲೋಯಿ ಎಫೆಕ್ಟ್ ಕೊಡುತ್ತೆ ಅಂತ ಕೇಳ್ಪಟ್ಟಿದೆ. ಇವಾಗ ಕನೆಕ್ಟ್ ಆಗ್ತೀವಲ್ಲ ಅವಾಗ ನೋಡೋಣ ಆ ಗ್ಲೋಯಿ ಎಫೆಕ್ಟ್ ಇದೆಯಾ ಇಲ್ವಾ ಅಂತ. ಬಟ್ ಇಲ್ಲೊಂದು ಖಂಡಿತವಾಗ್ಲೂ ನಿಮಗೆ ಒಂದು ಸ್ವಲ್ಪ ಕಸ್ಟಮೈಸಬಲ್ ಲೈಟ್ ಸೆಟ್ಟಿಂಗ್ಸ್ ಬರ್ತಾ ಇರುತ್ತೆ ಇಲ್ಲಿ. ಅಂಡ್ ಅದ್ರ ಜೊತೆಗೆ ಬೇರೆ ಏನು ಇದರಲ್ಲಿ ಇದೆ ಅಂದ್ರೆ, ಸೊ ಇದರ ಒಂದು ವೆಯ್ಟ್. ಸೊ ನಾನು ಅವಾಗಿಂದ ನಿಮ್ಗೆ ಅದೇ ಮೆನ್ಷನ್ ಮಾಡ್ತಾ ಇದ್ದೀನಿ, ತುಂಬಾ ಕಡಿಮೆ ಲೈಟ್ ವೆಯ್ಟ್. ಲೈಕ್ ಕೈಯಲ್ಲಿ ಇಟ್ಕೊಂಡಿದ್ರು ಕೂಡ ಅಷ್ಟೇ ಮೌಸ್ ನ ಇಟ್ಕೊಂಡಿದ್ದೀನಿ ಅನ್ನೋ ಒಂದು ಫೀಲೇ ಬರಲ್ಲ. ಸೊ ಆ ರೀತಿ ಇದೆ. ಅರೌಂಡ್ 58 ಗ್ರಾಮ್ಸ್ ಒಂದು ಮೌಸ್ ಇದು ಅಷ್ಟೇ. ವೇಟಿಂಗ್ ಮಿಷಿನ್ ಲೈಕ್ ವೇಯಿಂಗ್ ಮಿಷಿನ್ ಇದ್ದಿದ್ರೆ ನಾನು ಇಲ್ಲೇ ವೇ ಮಾಡಿ ತೋರಿಸ್ಬಿಡ್ತಿದ್ದೆ. ಅದು ಒಂದು ಬೆಸ್ಟ್ ಪಾಯಿಂಟ್ ಅಂತಾನೆ ಹೇಳ್ತಾ ಇರ್ಬೋದು ಈ ಒಂದು ಮೌಸ್ ತಗೊಳಕ್ಕೆ. ಸೊ ಬನ್ನಿ ಈಗ ಸೀದಾ PC ಕನೆಕ್ಟ್ ಆಗ್ಬಿಟ್ಟು ಅಲ್ಲಿ ನಾವು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಇಸ್ ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲ್, ಲೈಕ್ ಪ್ಲಗಿನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದೇ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಬೇಕಂತ ಕೇಳುತ್ತೆ. ಸೊ ಕೊಟ್ಟೆ, ಸಾಫ್ಟ್ವೇರ್ ಇನ್ಸ್ಟಾಲ್ ಆಯಿತು. ಅದಾದ್ಮೇಲೆ ಓಪನ್ ಮಾಡಿದ್ದೇನೆ, ನಮಗೆ ಇಲ್ಲಿ Razer Cobra ಅಂತ ಆಲ್ರೆಡಿ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೇನೆ. ನಾನು ಹೇಳ್ತಾ ಇದ್ದೆ ಆಲ್ರೆಡಿ ಕಸ್ಟಮೈಸ್ ಮಾಡ್ಕೊಬೋದು ಯಾವುದೇ ಬಟನ್ಸ್ ಆದರೂ ಅಂತ. ಸೊ ಇಲ್ಲಿ ಲೆಫ್ಟ್ ಕ್ಲಿಕ್ ಆಗಿರ್ಬೋದು, ರೈಟ್ ಕ್ಲಿಕ್. ಸೊ ಪ್ರತಿಯೊಂದು ಕೂಡ ಅಷ್ಟೇ, ನೀವು ಬೇರೆ ಏನಾದರೂ ಫಂಕ್ಷನ್ಸ್ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಚೇಂಜ್ ಮಾಡ್ಬೋದು.
ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡ್ ಆಪ್ಷನ್ಸ್ ಬರ್ತಾ ಇರುತ್ತೆ. ತುಂಬ ಯಾವ ಥರ ಬೇಕು ಆ ಥರ ಲಿಟ್ರಲಿ ಲೈಕ್ ಹೆಂಗೆ ಬೇಕಂತ ಚೇಂಜ್ ಮಾಡ್ಕೊಬೋದು. ಸೊ ಅದಾದ್ಮೇಲೆ ಪರ್ಫಾರ್ಮೆನ್ಸ್ಗೆ ಹೋದರೆ ಇಲ್ಲಿ ನೋಡಿ ಲೈಕ್ ನಿಮ್ಗೆ ಇಲ್ಲಿ TP ಕಂಪ್ಲೀಟಾಗಿ ಲೈಕ್ ಚೇಂಜ್ ಮಾಡ್ಕೊಬೋದು. 800 ಬೇಕಂದರೆ 800 ಇರ್ಬೋದು, 1600 ಇದೆ, ಅಪ್ ಟು ನಿಮಗೆ ನಾನು ಏನು ಹೇಳಿದೆ 8500. ಸೊ ಅಲ್ಲಿ ತನಕ ಕಾಣ್ಬರ್ತಾ ಇದೆ ನೋಡಿ. 8500 ಮಾಡಿದ್ರೆ ಹೆಂಗೆ ಹೋಗುತ್ತೆ. ಸೊ ಓಕೆ, ಪ್ರತಿಯೊಂದು ಸ್ಟೇಜಸ್ಗೂ ನಾವು ಸೆಟ್ ಮಾಡ್ಬೋದು ಎಷ್ಟು ನಮಗೆ ಇದು ಬೇಕು ಅಂತ, ಐ ಮೀನ್ DPI ಬೇಕು ಅಂತ. ಸೊ ಅದಾದ್ಮೇಲೆ ನಮಗೆ ಇಲ್ಲಿ ಪೋಲಿಂಗ್ ರೇಟ್ ಕೂಡ ಕಾಣ್ತಾ ಇದೆ. ಸೊ 1000 ತನಕ ಇದೆ, 125 ಇದೆ, 50 ಇದೆ, 1000 ಇದೆ. ಸೊ 1000 ಸಲ ಇಟ್ಕೊಳ್ಳೋಣ. ಅದಾದ್ಮೇಲೆ ನಮಗೆ ಲೈಟಿಂಗ್ ಹೋದ್ರೆ, ಸೊ ಲೈಟಿಂಗಲ್ಲಿ ನೋಡಿ ಬ್ರೈಟ್ನೆಸ್ ಎಷ್ಟು ಬೇಕು ಅಂತ ಕೇಳ್ತಾ ಇದೆ. ಸೊ ಬ್ರೈಟ್ನೆಸ್ ನಾನು ಇಲ್ಲಿ ಅರೌಂಡ್ 9% ಮಾಡಿದೆ ಅಂದ್ಕೊಳ್ಳಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಮೌಸಲ್ಲಿ ತುಂಬ ಡಿಮ್ ಆಯ್ತು, ಇದು ಲೈಟ್ ಆಯಿತು. ಸೊ ಅದನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಇಮಿಡಿಯೇಟ್ ನಮಗೆ ಲೈಕ್ ಇಲ್ಲಿ ಗ್ಲೋ ಅಪ್ ಆಗೋ ಕೂಡ ಇಲ್ಲಿ ಶುರು ಆಗ್ತಾ ಇರುತ್ತೆ. ಸ್ವಿಚ್ ಆಫ್ ಲೈಟಿಂಗ್ ಮೆನ್ ಡಿಸ್ಪ್ಲೇಸ್ ಟರ್ನ್ ಆಫ್, ಲೈಕ್ ಸುಮಾರು ಆಪ್ಷನ್ಸ್ ಇದೆ. ನಮ್ಗೆ ಯಾವ ಥರ ಬೇಕೋ ಅದನ್ನ ನೀವು ಕೂತಿ ಆರಾಮಾಗಿ ಸೆಟ್ ಮಾಡ್ಕೋಬೋದು. ಸೊ ಬೇಜಾನ್ ಆಪ್ಷನ್ಸ್ ಇದೆ ಲಿಟ್ರಲಿ, ಲೈಕ್ ಕುತ್ಕೊಂಡ್ರೆ ಒಂದು ಅರ್ಧ ಗಂಟೆ ಇದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಅಷ್ಟು ಆಪ್ಷನ್ಸ್ ಇದೆ. ಆ ಅಪ್ಲಿಕೇಶನ್ ಅಂತೂ ನೋಡಿದ್ವಿ, ಬಟ್ ಈಗ ಉಳಿದಿರೋದು ಒಂದೇ ಒಂದು ಪಾಯಿಂಟ್ ಏನಂದ್ರೆ ಗೇಮ್ ಪ್ಲೇದು. ಸೊ ಗೇಮ್ ಆಡೋಣ, ವ್ಯಾಲೋರೆಂಟ್ ಒಳಗಡೆ ಹೋಗೋಣ. ಸೊ ಲೆಟ್ ಸಿ ಲೈಕ್ ಅಲ್ಲಿ ಯಾವ ಥರ ಇದೆ, ಲೈಕ್ ಅಲ್ಲೇ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಸೊ ಮೌಸ್ ಎಕ್ಸ್ಪೀರಿಯನ್ಸ್ ಏನಿದೆ, ಹಳೆ ಮೌಸ್ಗೂ ಈ ಮೌಸ್ಗೂ ಏನು ಡಿಫ್ರೆನ್ಸ್ ಇದೆ, ಸೊ ಪ್ರತಿಯೊಂದು ನೋಡೋಣ ಬನ್ನಿ. So that's it for the video guys. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತಾರಣ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಬೇಕು, ಸೊ ಯಾವ ಪ್ರೈಸ್ ಮನಿ ರೇಂಜಲ್ಲಿ ನಾವು ಪ್ರಾಡಕ್ಟ್ಸ್ನ ಮುಂದೆ ತಗೊಂಡು ಬರ್ತಾ ಇರಬೇಕು ಅಂತ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ pckumar.in ಚೆಕ್ ಮಾಡೋದು ಮರಿಬೇಡಿ, ಯಾಕಂದರೆ ಒಳ್ಳೆ ವ್ಯಾಲ್ಯೂಯಬಲ್ ಪ್ರೈಸ್ ಕೊಡ್ತಾ ಇರ್ತಾರೆ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಂತ ಬೈ, ಟೇಕ್ ಕೇರ್, ಪೀಸ್ ಔಟ್.